ಹೊಳೆಯನ್ನು ದಾಟಿ ವಿದ್ಯುತ್ ಸಂಪರ್ಕವನ್ನ ಕಲ್ಪಿಸಿದ್ದಾರೆ ಮೆಸ್ಕಾಂನ ಸಿಬ್ಬಂದಿ. ಉಡುಪಿಯ ಹೆಬರಿ ತಾಲೂಕಿನ ಮೂಡ್ಸಾಲಿನಿಂದ ಕರೆಯೊಂದು ಬಂದಿರುತ್ತೆ. ಸಮಸ್ಯೆ ಉಂಟಾಗಿದೆ ಇಲ್ಲಿ ಅಂತ. ವಿದ್ಯುತ್ ಕಂಬದಲ್ಲಿನ ಸಮಸ್ಯೆಯ ಬಗ್ಗೆ ಸ್ಥಳೀಯರು ದೂರು ಕೊಟ್ಟಿರ್ತಾರೆ. ಒಂದು ದಡದಿಂದ ಮತ್ತೊಂದು ದಡಕ್ಕೆ ಈಜ್ಕೊಂಡು ಹೋಗಿದ್ದಾರೆ ಸಿಬ್ಬಂದಿ. ಯಾಕಂದ್ರೆ ರಸ್ತೆ ವ್ಯವಸ್ಥೆ ಇಲ್ಲ. ಕೆಲ ಹೊತ್ತಿನಲ್ಲೇ ವಿದ್ಯುತ್ ಸಂಪರ್ಕವನ್ನ ಪ್ರಮೋದ್ ಎನ್ನುವಂತಹ ಮೆಸ್ಕಾಂನ ಸಿಬ್ಬಂದಿ ಮತ್ತೆ ಕಲ್ಪಿಸಿಕೊಟ್ಟಿದ್ದಾರೆ. ಮೆಸ್ಕಾಂ ಸಿಬ್ಬಂದಿಯ ಈ ಕಾರ್ಯಕ್ಕೆ ಸ್ಥಳೀಯರು ಬಹಳ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಎಲ್ಲ ಸರಿ ಇದ್ದು ಕೂಡ ಇಲ್ಲಿ ಸಮಸ್ಯೆ ಇದೆ, ಬಂದು ನೋಡಿ ಅಂದರೆ ಸಿಬ್ಬಂದಿಗಳು ಬೇಗ ಸ್ಪಂದಿಸೋದೇ ಕಷ್ಟ. ಅಂಥದ್ರಲ್ಲಿ ಅಲ್ಲಿ ರಸ್ತೆನೇ ಇಲ್ಲ. ಇಲ್ಲಿ ವಿದ್ಯುತ್ ಕಂಬದಲ್ಲಿ ಸಮಸ್ಯೆ ಆಗಿದೆ ಸರ್ ಅಂತ ಫೋನ್ ಮಾಡಿ ಹೇಳ್ತಿದ್ದ ಹಾಗೆ ನೋಡಿ ಆ ಸಿಬ್ಬಂದಿ ಅವರ ಎಷ್ಟು ಕೆಲಸದ ಮೇಲೆ ಅವ್ರಿಗಿರುವಂಥ ಜವಾಬ್ದಾರಿ, ಆ ನೀರಲ್ಲಿ ಈಜ್ಕೊಂಡು ಹೋಗಿ ಕಂಬದಲ್ಲಿದ್ದಂಥ ಸಮಸ್ಯೆಯನ್ನು ಸರಿಪಡಿಸ್ಕೊಟ್ಟಿದ್ದಾರೆ. ನಾವು ಬೆಂಗಳೂರಲ್ಲೂ ನೋಡ್ತಾ ಇರ್ತೀವಿ, ನಮ್ಮ ಈ BBMP ಸಿಬ್ಬಂದಿ ಉಳಿದವರೆಲ್ಲ ಕಣ್ಣೆದುರಿಗೆ ಅವಾಂತರಗಳು ನಡೀತಾ ಇದ್ರು ಕೂಡ ಕಣ್ಣು ಕಾಣದ ಹಾಗೆ ಕೂತಿರ್ತಾರೆ. ಇಂಥವ್ರನ್ನ ನೋಡಿ ಯಾವ ರೀತಿ ಕೆಲಸ ನಿರ್ವಹಿಸಬೇಕು ಅನ್ನೋದನ್ನು ಕಲ್ತ್ಕೊಳ್ಬೇಕು ಅವರೆಲ್ಲ. ಒಂದು ದಡದಿಂದ ಮತ್ತೊಂದು ದಡಕ್ಕೆ ಈಜ್ಕೊಂಡು ಹೋಗಿ ಅಲ್ಲಿದ್ದಂತಹ ಕಂಬದಲ್ಲಿ ಸಮಸ್ಯೆ ಸರಿಪಡಿಸಿ ಮತ್ತೆ ಅಲ್ಲಿ ಕರೆಂಟ್ ಕನೆಕ್ಷನ್ ಸಿಗೋ ಹಾಗೆ ಮಾಡಿದ್ದಾರೆ ಈ ಸಿಬ್ಬಂದಿ. ಮೆಸ್ಕಾಂ ಸಿಬ್ಬಂದಿ ಪ್ರಮೋದ್ ಅನ್ನೋರು ಈ ರೀತಿಯಾಗಿ ನದಿಯಲ್ಲಿ ಈಜ್ಕೊಂಡು ಹೋಗಿ, ಅದೊಂದು ಗ್ರಾಮ, ಅಲ್ಲಿಗೆ ರಸ್ತೆ ಸಂಪರ್ಕ ಇಲ್ಲ. ಅಲ್ಲಿನ ವಿದ್ಯುತ್ ಪೋಲೊಂದರಲ್ಲಿ ಏನೋ ಸಮಸ್ಯೆ ಉಂಟಾಗಿದ್ದರಿಂದ ಅಲ್ಲಿನ ಸಾರ್ವಜನಿಕರು ಒಂದು ದೂರು ಕೊಟ್ಟಿದ್ದಾರೆ. ಅಂದರೆ ಕರೆ ಮಾಡಿ ಅವರಿಗೆ ಮಾಹಿತಿ ಕೊಟ್ಟಿದ್ದಾರೆ ಅಷ್ಟೇ. ಅದು ಯಾವುದೋ ಒಂದು ಸಣ್ಣ ಹಳ್ಳಿ, ಅಲ್ಲಿ ಎಷ್ಟು ಮನೆ ಇರಬಹುದು ಅಥವಾ ನಿಧಾನಕ್ಕೆ ಸರಿಪಡಿಸೋಣ ಅಂತ ಈ ಮೆಸ್ಕಾಂನ ಸಿಬ್ಬಂದಿ ಪ್ರಮೋದ್ ಯೋಚನೆ ಮಾಡಿಲ್ಲ. ಬದಲಾಗಿ ತಕ್ಷಣ ಆ ಕರೆಗೆ ಸ್ಪಂದಿಸಿದ್ದಾರೆ. ನದಿಯಲ್ಲಿ ಈಜ್ಕೊಂಡು ಹೋಗಿ ಒಂದು ದಡದಿಂದ ಮತ್ತೊಂದು ದಡ ತಲುಪಿ ಅಲ್ಲಿ ಹೋಗಿ ಏನು ಸಮಸ್ಯೆ ಆಗಿದೆ ತಕ್ಷಣಕ್ಕೆ ಅದನ್ನ ಸರಿಪಡಿಸ್ಕೊಟ್ಟಿದ್ದಾರೆ. ಮತ್ತೆ ಗ್ರಾಮಕ್ಕೆ ವಿದ್ಯುತ್ ಸಂಪರ್ಕವನ್ನ ಕಲ್ಪಿಸಿಕೊಟ್ಟಿದ್ದಾರೆ. ರಸ್ತೆ ಇದ್ದಿದ್ರೂ ಕೂಡ ಇಷ್ಟು ಬೇಗ ಸಿಬ್ಬಂದಿ ಸ್ಪಂದಿಸ್ತಾ ಇದ್ರು ಇಲ್ವೋ, ಬಟ್ ಸಿಬ್ಬಂದಿ ಪ್ರಮೋದ್ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತವಾಗಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.